ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸುದ್ದಿ, ಮತ್ತೊಂದು ಕಡೆ ಕರ್ನಾಟಕದ ವಿಧಾನ ಪರಿಷತ್ ಮಾಜಿ ಎಂಎಲ್ಸಿ ದಯಾನಂದ ರೆಡ್ಡಿ ಕಿಡ್ನಾಪ್ ಕೇಸ್. ಹೌದು, ಹಾಗಾದ್ರೆ ಏನಿದು ಕಿಡ್ನಾಪ್ ಕೇಸ್? ಮಾಜಿ ಎಂಎಲ್ಸಿ ಕಿಡ್ನಾಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದು ಯಾರು? ಮಾಸ್ಟರ್ ಮೈಂಡ್ ವರ್ಕ್ ಆಗಿದ್ದು ಹೇಗೆ? ಕೊನೆಗೆ ದಯಾನಂದ ರೆಡ್ಡಿ ಬಚಾವ್ ಆಗಿದ್ದು ಹೇಗೆ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಕರ್ನಾಟಕದ ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿಟಿ ದಯಾನಂದ ರೆಡ್ಡಿ ಸಿನಿಮೀಯ ಶೈಲಿಯಲ್ಲಿ ಅಪಹರಣ ಆಗಿದ್ದು ಹೇಗೆ? ನಿಜಾನೋ ಅದೇ ರೀತಿ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಥರ ಕಿಡ್ನಾಪರ್ಸ್ಗೆ ಚಳ್ಳೆಹಣ್ಣು ತಿನ್ನಿಸಿ ತಪ್ಪಿಸಿಕೊಂಡು ಬಂದಿದ್ದು ಅಷ್ಟೇ ನಿಜ. ಹೌದು ವೀಕ್ಷಕರೇ, ಜೂನ್ 2ರ ನಡುರಾತ್ರಿ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿಟಿ ದಯಾನಂದ ರೆಡ್ಡಿ ಅವರ ಅಪಹರಣ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಿಮಗೊಂದು ಗಿಫ್ಟ್ ಬಾಕ್ಸ್ ಇದೆ ಸರ್ ಅಂತ ಕಾರು ಅಡ್ಡಗಟ್ಟಿ ಕುತ್ತಿಗೆಗೆ ಗನ್ ಇಟ್ಟು ನಿಮ್ಮನ್ನು ಮುಗಿಸಲು 10 ಕೋಟಿ ಸುಪಾರಿ ಬಂದಿದೆ ಅಂತ ಹೆದರಿಸಿದ್ದ ಕಿಡ್ನಾಪರ್ಗಳ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಸ್ಟಾಪ್ ಮಾಡಿದ ತಕ್ಷಣ ಅವರು ಡೋರ್ ತೆಗೆದು ಕಾರ್ ಒಳಗಡೆ ಎತ್ಕೊಂಡು ನನಗೆ ಗನ್ ತೋರಿಸಿ, ಆಮೇಲೆ ಇನ್ನು ಸ್ವಲ್ಪ ಒಂದು 100 ಮೀಟರ್ ಹೋಗೋ ಹೊತ್ತಿಗೆ ಇನ್ನೊಂದು ಕಾರ್ ಬಂದು ದಯಾನಂದ ರೆಡ್ಡಿ ಅವರು ತಮ್ಮ ಒಡೆತನದ ಗೋಲ್ಡ್ ಕಾಯಿನ್ ಕ್ಲಬ್ ಮುಗಿಸಿ ತಮ್ಮ ಇನೋವಾ ಕಾರಿನಲ್ಲಿ ಚಾಲಕ ಪ್ರಸಾದ್ ಜೊತೆಗೆ ಮನೆಗೆ ಹೊರಟಿದ್ರು. ಈ ವೇಳೆ ಕಾರನ್ನು ಅಡ್ಡಗಟ್ಟಿದ ದುಷ್ಕರ್ಮಿಗಳು, ಸರ್ ನಿಮಗೊಂದು ಗಿಫ್ಟ್ ಬಾಕ್ಸ್ ಬಂದಿದೆ ತಗೊಳ್ಳಿ ಎಂದು ನಂಬಿಸಿದ್ದಾರೆ. ಚಾಲಕ ಕಾರಿನ ಗ್ಲಾಸ್ ಇಳಿಸುತ್ತಿದ್ದಂತೆ ಏಕಾಏಕಿ ಕಾರಿನೊಳಗೆ ನುಗ್ಗಿದ್ದಾರೆ. ಕಾರಿನೊಳಗೆ ನುಗ್ಗಿದ 4 ಖದೀಮರು ದಯಾನಂದ ರೆಡ್ಡಿ ಹಾಗೂ ಚಾಲಕನ ಕುತ್ತಿಗೆಗೆ ಗನ್ ಮತ್ತು ಚಾಕು ಇಟ್ಟು ಬೆದರಿಸಿದ್ದಾರೆ. ಕಾರಿನಲ್ಲೇ ನಿಮ್ಮನ್ನು ಕೊಲ್ಲಲು ನಮಗೆ 10 ಕೋಟಿ ಸುಪಾರಿ ಬಂದಿದೆ, ಬದುಕಬೇಕಾದ್ರೆ 3 ಕೋಟಿ ಕೊಡಿ ಎಂದು ಹಲ್ಲೆ ನಡೆಸಿ ಬೆದರಿಸಿದ್ದಾರೆ. ಕೊನೆಗೆ ಬೆಳಗ್ಗೆ ಬ್ಯಾಂಕ್ನಿಂದ 2 ಕೋಟಿ ಕೊಡುವುದಾಗಿ ರೆಡ್ಡಿ ಅವರು ಒಪ್ಪಿಕೊಂಡ ನಂತರ ಮುಂಜಾನೆ 4:45ಕ್ಕೆ ಜಿಗಣಿ ಬಳಿ ಅವರನ್ನು ಬಿಟ್ಟು ಹೋಗಿದ್ರು. ಡ್ರೈವರನ್ನು ಕೂಡ ಹಿಂದೆ ಹಾಕಿ ಅವರೇ ಕಾರ್ ತಗೊಂಡು ಅಲ್ಲಿಂದ ಜಿಗಳದ ಸೂರ್ಯ ಸಿಟಿ 3rd ಫೇಸ್ಗೆ ನಿರ್ಜನ ಪ್ರದೇಶಕ್ಕೆ ತಗೊಂಡೋದು. ಇಲ್ಲಿ ಈ ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿಸಿದ್ದು ಪ್ರವೀಣ್ ಎಂಬ ಓಲಾ ಕ್ಯಾಬ್ ಡ್ರೈವರ್. ಈತ ಈ ಹಿಂದೆ ದಯಾನಂದ ರೆಡ್ಡಿ ಅವರ ಕಾರಿಗೆ ಅಪಘಾತ ಮಾಡಿ ರೆಡ್ಡಿ ಅವರಿಗೆ 1.5 ಲಕ್ಷ ರೂಪಾಯಿ ಪರಿಹಾರದ ಹಣ ನೀಡಬೇಕಿತ್ತು. ಆ ಹಣ ನೀಡಲಾಗದೆ ರೆಡ್ಡಿ ಅವರ ಶ್ರೀಮಂತಿಕೆಯನ್ನು ನೋಡಿ ಕಿಡ್ನಾಪ್ ಮಾಡಲು ಪ್ಲಾನ್ ಮಾಡಿದ್ದ. ಪ್ರವೀಣ್ ಹಾಗೂ ಆತನ ಕೇರಳ ಮೂಲದ ಸ್ನೇಹಿತರು ಶೇರ್ ಮಾರ್ಕೆಟ್ ಮತ್ತು ಆನ್ಲೈನ್ ಟ್ರೇಡಿಂಗ್ನಲ್ಲಿ ಭಾರೀ ಹಣ ಕಳೆದುಕೊಂಡು ಕೋಟ್ಯಾಂತರ ರೂಪಾಯಿ ಸಾಲದ ಸುಳಿಗೆ ಬಿದ್ದಿದ್ರು. ಸಾಲ ತೀರಿಸಲು ದಯಾನಂದ ರೆಡ್ಡಿ ಅವರನ್ನೇ ಟಾರ್ಗೆಟ್ ಮಾಡಿ 15 ದಿನಗಳ ಕಾಲ ಅವರ ಓಡಾಟದ ಮೇಲೆ ಕಣ್ಣಿಟ್ಟು ಈ ಅಪಹರಣ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ನಾವೀಗ ನಮಗೆ 10 ಕೋಟಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, 3 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಅದರಲ್ಲಿ ಇನ್ನು 7 ಕೋಟಿ ಹಂಗೆ ಇದೆ. ಈ 3 ಕೋಟಿ ನೀವು ಕೊಟ್ಬಿಟ್ರೆ ನಾವು ಹೋಗಿ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಟ್ಟು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದ ಪೊಲೀಸರು ಕೇವಲ 5 ಗಂಟೆಗಳಲ್ಲಿ ಈ ಕೇಸ್ ಭೇದಿಸಿದ್ದು ಕಿಡ್ನಾಪ್ ಮಾಡಿಸಿದ ಅಸಲಿ ಕಿಲಾಡಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಸಿಕ್ಕಿರುವ ಮಾಹಿತಿ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ಇಡೀ ಕಿಡ್ನಾಪ್ನ ಮಾಸ್ಟರ್ ಮೈಂಡ್ ಮತ್ಯಾರೂ ಅಲ್ಲ, ಪ್ರವೀಣ್ ಅನ್ನೋ ಓಲಾ ಕ್ಯಾಬ್ ಚಾಲಕ. ತನ್ನ ಸಾಲ ತೀರಿಸಿಕೊಳ್ಳಲು ಕೇರಳದ ಶೂಟರ್ ಗ್ಯಾಂಗ್ ಜೊತೆ ಕೈ ಜೋಡಿಸಿ ಕಿಡ್ನಾಪ್ ಮಾಡಿಸಿದ್ದ. ಆದರೆ ದಯಾನಂದ ರೆಡ್ಡಿ ಅವರ ಸಮಯ ಪ್ರಜ್ಞೆ ಮತ್ತು ಖಾಕಿ ಪಡೆಯ ಚಾಣಾಕ್ಷತನದ ಮುಂದೆ ಕಿಡ್ನಾಪರ್ಗಳ ಆಟ ನಡೆಯಲಿಲ್ಲ. ಬ್ಯಾಂಕ್ನಿಂದ ಹಣ ಕೊಡುವುದಾಗಿ ನಂಬಿಸಿ ಪಾರಾಗಿ ಬಂದ ರೆಡ್ಡಿ ಅವರ ದೂರಿನ ಮೇರೆಗೆ ಹಣದ ಆಮಿಷವೊಡ್ಡಿ 2 ಪ್ರಮುಖ ಆರೋಪಿಗಳನ್ನು ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ.
ಸದ್ಯ ಕಾರಿನಲ್ಲಿ ಕೇರಳಕ್ಕೆ ಎಸ್ಕೇಪ್ ಆಗಿರುವ ಇನ್ನುಳಿದ 2 ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದಿಷ್ಟು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.